ದರ್ಶನ್ ಕೋಟ್ಯಾಧಿಪತಿಯಾಗಿದ್ದು ಹೇಗೆ ಗುಟ್ಟು ರಿವೀಲ್ ಮಾಡಿದ ದಿನಕರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪ ಹೊತ್ತು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಚಿಕಿತ್ಸೆಯ ಕಾರಣದಿಂದ ಅವರು ಜಾಮೀನು ಪಡೆದುಕೊಂಡಿದ್ದಾರೆ. ಆದರೆ ದರ್ಶನ್ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆದವರು. ಇತರ ಸಿನಿಮಾಗಳು ಭರ್ಜರಿ ಕಲೆಕ್ಷನ್ ಮಾಡುವುದರ ಜೊತೆಗೆ ದರ್ಶನ್ ಅವರು ಕೋಟಿಗಟ್ಟಲೆ ಸಂಭಾವನೆ ಪಡೆಯುವ ಮಟ್ಟಕ್ಕೂ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ಮನೆ ಆರ್ಥಿಕವಾಗಿ ಬೆಳೆಯಲಿ, ಸಂಪತ್ತು ಅರಸಿ ಬರಲಿ ಎಂದು ಹಲವು ತಮ್ಮದೇ ಆದ ಧಾರ್ಮಿಕ ನಂಬಿಕೆ ಹಾಗೂ ಆಚರಣೆಗಳನ್ನು ಪಾಲಿಸುತ್ತಾರೆ. ಅಂಥದ್ದೇ ಪದ್ಧತಿಯೊಂದು ತೂಗ್ದೀಪ ಅವರ ಮನೆಯಲ್ಲೂ ಇತ್ತು ಎಂಬ ಅಚ್ಚರಿ ವಿಚಾರವನ್ನ ದರ್ಶನ್ ಸಹೋದರ ದಿನಕರ್ ತೂಗ್ದೀಪ್ ರಿವೀಲ್ ಮಾಡಿದ್ದಾರೆ. ಹರಿಯೋ ನದಿಗೆ ಕಾಸು ಹಾಕಿದ್ರೆ ನಮಗೂ ದುಡ್ಡು ಹರ್ಕೊ ಬರುತ್ತೆ ಅಂತ, ಸೊ ಅದನ್ನೇ ನಾನು ಮತ್ತೆ ದರ್ಶನ್ ಫಾಲೋ ಮಾಡ್ತಾ ಇರ್ತೀವಿ. ಹರಿಯೋ ನೀರಿಗೆ ಹಣ ಹಾಕಿದ್ರೆ ನಮ್ಮ ಜೀವನದಲ್ಲೂ ಕಾಸು ಹರಿದು ಬರುತ್ತೆ ಎಂಬುದು ದರ್ಶನ್ ಅವರ ತಂದೆ ತೂಗ್ದೀಪ್ ಶ್ರೀನಿವಾಸ್ ಅವರು ನಂಬಿದ್ರು ಎಂದು ದಿನಕರ್ ಹೇಳಿಕೊಂಡಿದ್ದಾರೆ. ಈ ವಿಚಾರವನ್ನ ದಿನಕರ್ ತಾವು ನಿರ್ದೇಶಿಸಿರುವ ರಾಯಲ್ ಸಿನಿಮಾದ ನಟ ವಿರಾಟ್ ಅವರೊಂದಿಗೆ ಹಂಚಿಕೊಂಡಿದ್ದಾರೆ. ಕಾವೇರಿ ನದಿಗೆ ದಿನಕರ್ ಅವರು ಚಿಲ್ಲರೆ ನಾಣ್ಯಗಳನ್ನು ಮೊದಲಿಗೆ ಎಸೆಯುತ್ತಾರೆ. ಈ ಬಗ್ಗೆ ನಟ ವಿರಾಟ್ ಪ್ರಶ್ನೆ ಕೇಳಿದ್ರು. ಯಾಕೆ ಸರ್ ನದಿಗೆ ಹಣ ಎಸೆದ್ರಿ? ಇದರಲ್ಲಿ ಏನಾದರೂ ವಿಶೇಷ ಇದೆಯಾ ಅಂತ ಕೇಳಿದ್ರು. ಆಗ ದಿನಕರ್ ಈ ವಿಚಾರ ಹೇಳಿಕೊಂಡಿದ್ದಾರೆ. ನಮ್ಮ ತಂದೆ ತೂಗ್ದೀಪ್ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣಿಸುವಾಗ ಹರಿಯುವ ಕಾವೇರಿ ನದಿಗೆ ಹಣ ಎಸೆಯುತ್ತಿದ್ರು ಎಂದಿದ್ದಾರೆ. ಹರಿಯುವ ನದಿಗೆ ಕಾಸು ಹಾಕಿದ್ರೆ ನಮ್ಮ ಜೀವನದಲ್ಲೂ ಕಾಸು ಹರಿದು ಬರುತ್ತೆ ಅನ್ನೋದು ನಮ್ಮ ತಂದೆಯವರ ನಂಬಿಕೆಯಾಗಿತ್ತು. ಅದನ್ನು ನಾನು ಹಾಗೂ ಸಹೋದರ ದರ್ಶನ್ ಕೂಡ ಫಾಲೋ ಮಾಡ್ತಿದ್ದೇವೆ ಎಂದು ದಿನಕರ್ ಹೇಳಿಕೊಂಡಿದ್ದಾರೆ. ಇದನ್ನು ಕೇಳಿ ನಟ ವಿರಾಟ್ ಕೂಡ ಕೈತುಂಬ ಚಿಲ್ಲರೆ ಕಾಸನ್ನು ಕಾವೇರಿ ನದಿಗೆ ಎಸೆದಿದ್ದಾರೆ. ನಮ್ಮ ಸಿನಿಮಾ ಕೂಡ ಸಕ್ಸಸ್ ಆಗಿ ಕೈತುಂಬ ಹಣ ಹರಿದು ಬರಲಿ ಎಂದು ವಿರಾಟ್ ಕೂಡ ನದಿಗೆ ನಾಣ್ಯಗಳನ್ನು ಎಸೆದಿದ್ದಾರೆ. ದಿನಕರ್ ಅವರು ಹೇಳಿಕೊಂಡಿರುವ ತಮ್ಮ ತಂದೆಯವರ ನಂಬಿಕೆ ಹಾಗೂ ಹಣದ ಬಗ್ಗೆ ಇರುವ ಗೌರವದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಹರಿಯೋ ನೀರಿಗೆ ಕಾಸು ಹಾಕಿದ್ರೆ ಕಾಸು ಹರ್ಕೊಂಡು ಬರುತ್ತೆ ನಿಮ್ಮ ಜೀವನದಲ್ಲೂ ಎಂದು ಫಾಲೋ ಮಾಡಲು ಮುಂದಾಗಿದ್ದಾರೆ. ಇನ್ನು ದರ್ಶನ್ ಅವರು ಜನವರಿ 5ರಂದು ಅಂದರೆ ಇಂದಿನವರೆಗೆ ಮೈಸೂರಿನಲ್ಲಿರಲು ಕೋರ್ಟ್ ಅನುಮತಿ ನೀಡಿತು. ಕಾಲ್ನೋವು ಹಾಗೂ ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿಂದ ದರ್ಶನ್ ಬಳಲುತ್ತಿರುವ ಕಾರಣ ಸರ್ಜರಿಗಾಗಿ ಜಾಮೀನು ಮಂಜೂರಾಗಿತ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದ ದರ್ಶನ್ ಅವರು ಜಾಮೀನು ಸಿಕ್ಕ ಬಳಿಕ ಮೈಸೂರಿನಲ್ಲಿರುವ ಫಾರ್ಮ್ ಹೌಸ್ನತ್ತ ತೆರಳಿದ್ದು ಸದ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.